ಇದ್ದಕ್ಕಿದ್ದಂಗೆ ಜೀ ಪವರ್ನಲ್ಲಿ ಬರ್ತಿದ್ದ ಜೋಡಿ ಅಕ್ಕಿ ಹಾಗೆ ಗೌರಿ ಸೀರಿಯಲ್ ನಿಲ್ಲಿಸ್ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಏನು ಗೊತ್ತಾ? ನಾನೀಗ ಹೇಳ್ತಾ ಹೋಗ್ತೀನಿ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ, ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಜೀ ಪವರ್ ಒಂಥರ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಅಂದರೆ ಜೀ ಕನ್ನಡ ತುಂಬ ಹಿಟ್ ಚಾನಲ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ದೊಡ್ಡ TRP ತಗೊಳ್ಳೋದು, ಅಲ್ಲಿ ಬರೋ ಸೀರಿಯಲ್ಗಳಿರ್ಬೋದು. ಅದಕ್ಕೋಸ್ಕರ ಇನ್ನೊಂದು ಚಾನಲ್ ಮಾಡೋಣ ಅಂತ ಮಾಡಿದ್ರು. ಅದು ಜೀ ಪವರ್ ಅಂತ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಅಂತ ಸ್ಟಾರ್ಟ್ ಮಾಡಿದ್ರು. ಅದು ಒಂಥರ ಚೆನ್ನಾಗಿ ಸ್ಟಾರ್ಟ್ ತಗೋತು, ಚೆನ್ನಾಗಿ ಕೂಡ ಎಂಡ್ ಆಯಿತು. 1.9 1.3 ಈ ಥರ TRP ತಗೊಂಡು ಬಂತು ಅಂತಲೇ ಹೇಳ್ಬೋದು. ಈಗ ಅದೇ ರೀತಿ ಆಮೇಲೆ ಇದನ್ನ ಸ್ಟಾರ್ಟ್ ಮಾಡಿದ್ರು, ಏನೇನು ಹೇಳಿ, ಸೀರಿಯಲ್ಗಳು ಸ್ಟಾರ್ಟ್ ಮಾಡಿದ್ರು. ಗೌರಿ ಇರ್ಬೋದು, ರಾಜ್ಕುಮಾರಿ ಇರ್ಬೋದು, ಆಮೇಲೆ ಜೋಡಿ ಅಕ್ಕಿ, ಇನ್ನೊಂದು ಯಾವುದೋ ಸುಭಾಷ್ಯ ಅಂತ ಇನ್ನೊಂದು ಯಾವುದೋ ಬರುತ್ತೆ. ಒಟ್ಟು 4 ಸೀರಿಯಲ್ಗಳು ಸ್ಟಾರ್ಟ್ ಮಾಡಿದ್ರು. ಈಗ 4 ಸೀರಿಯಲ್ 2 ಸೀರಿಯಲ್ ಹಂಗಂಗೆ ಇದ್ದಕ್ಕಿದ್ದಂಗೆ 1 ತಿಂಗಳು 2 ತಿಂಗಳಾಗಿಲ್ಲ ಆಲ್ರೆಡಿ ಮುಗಿಸ್ಬಿಟ್ರು. ಇದಕ್ಕೆ ಕಾರಣ ಹೆಂಗೆ ಗೊತ್ತಾ? ಹೇಳ್ತಾ ಹೋಗ್ತೀನಿ ಬನ್ನಿ. ಇನ್ನು ಸ್ವಲ್ಪ ದಿನದಲ್ಲಿ ಬರೀ ಸೀರಿಯಲ್ ಅಲ್ಲ, ಆ ಜೀ ಪವರ್ ಚಾನಲೇ ಕ್ಲೋಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆಲ್ಲ ನಿಜವಾದ ಕಾರಣ ಏನು? ಸೀರಿಯಲ್ಸ್ಗಳೇ ಕಾರಣ. ಈಗ ಆಲ್ರೆಡಿ ಜನಗಳು ಒಪ್ಕೊಬಿಟ್ಟಿದ್ದಾರೆ. ಕಲರ್ಸ್ ಕನ್ನಡ, ಜೀ ಕನ್ನಡ ಇವೆರಡು ಚಾನಲ್ಗಳಿಗೆ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಅಂದರೆ ನೋಡಿ, ಈಗ ಜೀ ಕನ್ನಡದಲ್ಲಿ ನೋಡ್ತಿರ್ತಾರೆ ಒಂದು ಸೀರಿಯಲ್ ಅಂದ್ಕೊಳ್ಳಿ, ಇದು ಅಡ್ವರ್ಟೈಸ್ ಮಾಡಿದ ತಕ್ಷಣ ಕಲರ್ಸ್ ಕನ್ನಡ ಹಾಕೋತಾರೆ, ಆ ಚಾನಲ್ ಬರ್ತಿರೋ ಸೀರಿಯಲ್ ನೋಡ್ತಾರೆ. ಈಗ ಯಾರು ಜೀ ಪವರ್ಗೆ ಹೋಗ್ತಾರೆ? ಇವೆರಡಕ್ಕೂ ಕನೆಕ್ಟ್ ಆಗಿರೋ ಜನಗಳು ಇದ್ದಕ್ಕಿದ್ದಂಗೆ ಜೀ ಪವರ್ಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೋಸ್ಕರ ಈಗ ಏನು ಮಾಡಿದ್ದಾರೆ ಅಂದರೆ, ಜನಗಳು ಸೀರಿಯಲ್ ನೋಡೋದು ಬಿಟ್ಬಿಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಜನಗಳು ಜೀ ಕನ್ನಡ ಮತ್ತು ಕಲರ್ಸ್ ಕನ್ನಡಕ್ಕೆ ಜಾಸ್ತಿ ಕನೆಕ್ಟ್ ಆಗಿರೋ ಕಾರಣ ಜೀ ಪವರ್ ಎಲ್ಲೋ ಒಂದು ಕಡೆ ಸೀರಿಯಲ್ ಹಿಟ್ ಆಗಿಲ್ಲ. ಅದಕ್ಕೋಸ್ಕರ ಈಗ ಗೌರಿ ಹಾಗೆ ಗಗನ ಅಂದರೆ ರಾಜ್ಕುಮಾರಿ ಸೀರಿಯಲ್ ಬರ್ತಲ್ಲ, ಗಗನ ಮಾಡ್ತಿರೋ ಸೀರಿಯಲ್, ಅದು ಕೂಡ ಫ್ಲಾಪ್ ಆಗಿದೆ. ಇನ್ನು ಗೌರಿ, ಇವರು ಪುಟ್ಟ ಗೌರಿ ಮದುವೆ ಕಲರ್ಸ್ ಕನ್ನಡದಲ್ಲಿ ಮಾಡ್ತಿದ್ರಲ್ಲ, ಅವ್ರ ಸೀರಿಯಲ್ ಕೂಡ ಫ್ಲಾಪ್ ಆಗಿದೆ ಅಂತಲೇ ಹೇಳ್ಬೋದು. TRP ಏನು ಬರ್ತಾನೆ ಇರಲಿವಂತೆ, ಅಂದರೆ ಜಾಸ್ತಿ ಜನ ನೋಡ್ತಾ ಇರಲಿಲ್ಲ. ಅಂದರೆ ಇಲ್ಲಿ ಹಿಟ್ ಸೀರಿಯಲ್ಗಳಾಗೋ ಟೈಮಲ್ಲಿ ಆ ಟೈಮ್ಗೆ ಬಂದರೆ 100% ಯಾರೂ ನೋಡಲ್ಲ. ಅದಕ್ಕಾಗಿ ಅವರ ಸೀರಿಯಲ್ ಫ್ಲಾಪ್ ಆಗಿ ಈಗ ಫೆಬ್ರವರಿ 4ಕ್ಕೆ 2 ಸೀರಿಯಲ್ಗಳನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಇನ್ನು ಸ್ವಲ್ಪ ದಿನ ಈಗ 2 ಸೀರಿಯಲ್ ಬರ್ತಿದೆ, ಅವನು ಕೂಡ ಕ್ಲೋಸ್ ಮಾಡಿ ಚಾನಲ್ನೇ ಕ್ಲೋಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಏನು ಗೊತ್ತಾ, ತುಂಬ ಕಡಿಮೆ ಬಂದಾಗ ಅವ್ರಿಗೆ ಕಷ್ಟ, ಅಂದರೆ ಅವರು ಸ್ವಂತ ದುಡ್ಡು ಹಾಕ್ಕೊಂಡು ಚಾನಲ್ ನಡ್ಸೋಕೆ ಅವ್ರ ಕೈಲೂ ಆಗೋಲ್ಲ. ಸೊ 2 ಸೀರಿಯಲ್ಲು ಕ್ಲೋಸ್ ಮಾಡಿಬಿಟ್ಟು ಈಗ ಜೀ ಪವರ್ ಚಾನಲ್ನ ಕ್ಲೋಸ್ ಮಾಡೋ ಚಾನ್ಸಸ್ ಇದೆ, ತುಂಬ ಇದೆ. ಒಂದು 2-3 ತಿಂಗಳು ಅಷ್ಟೇ, ಇನ್ನು 2 ಸೀರಿಯಲ್ ಓಡುತ್ತೆ, ಅದನ್ನು ಕ್ಲೋಸ್ ಮಾಡಿಬಿಟ್ಟು ಚಾನಲ್ ಕೂಡ ಕ್ಲೋಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಕಾರಣ 100% ಜೀ ಕನ್ನಡನೇ. ಜೀ ಕನ್ನಡ ದೊಡ್ಡ ಮಟ್ಟಿಗೆ TRP ತಗೊಳ್ತಿದೆ. ಓಕೆ, ಈಗ ಜನಗಳು ಇದಕ್ಕೆ ಏನಲ್ಲಿ ಬಿಗ್ ಬಾಸಿಗೆ ಕನೆಕ್ಟ್ ಆಗಿದ್ರು. ಬಿಗ್ ಬಾಸ್ ಕನೆಕ್ಟ್ ಆದರೆ ಈಗ ಬಿಗ್ ಬಾಸ್ ಆದಮೇಲೆ ಈಗ ಸೂರಜ್ ಸೀರಿಯಲ್ ಬರ್ತಿದೆ. ಅದು ಅಷ್ಟು ಸೂಪರ್ ಹಿಟ್ ಆಗ್ತಿಲ್ಲ, ಬಟ್ ಪರವಾಗಿಲ್ಲ, ಒಂದು ಮಟ್ಟಕ್ಕೆ ತಗೊಂಡು ಹೋಗ್ತಿದ್ದಾರೆ. ಇನ್ನೊಂಚೂರು ಸೂರಜ್ ಒಂಚೂರು ಆ್ಯಕ್ಟಿಂಗ್ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು. ಈಗ ಪರವಾಗಿಲ್ಲ, ಈಗ ಒಂಚೂರು ಚೆನ್ನಾಗಿ ಬರ್ತಿದೆ ಸೂರಜ್ ಆ್ಯಕ್ಟಿಂಗು. ಮೊದಲು ಸ್ಟಾರ್ಟಿಂಗ್ ಸ್ವಲ್ಪ ಏನೋ ಎಕ್ಸ್ಪ್ರೆಷನ್ ಇರ್ತಿರ್ಲಿಲ್ಲ, ಏನೋ ಒಂಥರ ಮಾಡ್ತಿದ್ರು ಅಂತ ನನಗೂ ಅನ್ನಿಸ್ತು. ಬಟ್ ಈಗ ಒಂಚೂರು ಪರವಾಗಿಲ್ಲ, ಇಂಪ್ರೂವ್ ಆಗ್ತಿದ್ದಾರೆ. ಎಲ್ಲರೂ ಕೂಡ ಅಷ್ಟೇ, ಸ್ಟಾರ್ಟಿಂಗ್ ಅವ್ರಿಗೆ ಆ್ಯಕ್ಟಿಂಗ್ ಫೀಲ್ಡೇ ಅಲ್ಲ, ಇದಕ್ಕಿದ್ದಂಗೆ ಸಡನ್ನಾಗಿ ಕರೆಸ್ಕೊಂಡ್ರು ಸೂರಜ್ನ. ಈಗ ಚೆನ್ನಾಗಿ ಪರವಾಗಿಲ್ಲ, ಒಂದು ಮಟ್ಟಕ್ಕೆ ತಗೊಂಡು ಹೋಗ್ತಿದ್ದಾರೆ. ನೋಡುವ, ಚೆನ್ನಾಗಿ ಹೋದರೆ ಸಾಕು. ಸೀರಿಯಲ್ಲು ತುಂಬ ಚೆನ್ನಾಗಿ ಬರ್ತಿದೆ, ನೋಡುವ. ನಿಮಗೆ ಇವೆರಡು ಸೀರಿಯಲ್ ಯಾರ್ಯಾರು ನೋಡ್ತಿದ್ರಿ, ಈಗ ಕ್ಲೋಸ್ ಆಗಿರೋ 2 ಸೀರಿಯಲ್ ಯಾರ್ಯಾರು ಬೇಜಾರಾಗಿದೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಜೀ ಪವರ್ ಚಾನಲ್ ಕೂಡ ಕ್ಲೋಸ್ ಆಗುತ್ತೆ. ಇದರ ಪ್ರಕಾರ ಜೀ ಪವರ್ ಚಾನಲ್ ಇರಬೇಕಾ ಅಥವಾ ಇರಬಾರ್ದಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಫೇವ್ರೆಟ್ ಸೀರಿಯಲ್ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.